ಒನ್ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಗರ್ಭಿಣಿಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗಿದೆ. ಮೃತಪಟ್ಟ ಘಟನೆ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಅಂತ ಆರೋಪಿಸಿ ಮೃತಳ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಹಾಸನ ತಾಲೂಕಿನ ಹನುಮನಹಳ್ಳಿ ನಿವಾಸಿ ಕೆಆರ್ ಪೇಟೆ ಸಮೀಪದ ಚಿಕ್ಕ ಗಾಡಿನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಕಿ ಶ್ರುತಿ ಮೃತಪಟ್ಟ ದುರ್ದೈವಿ. ಇವರು ಕೆಆರ್ ಪೇಟೆ ಡಿಪೋದಲ್ಲಿ ಬಸ್ ಚಾಲಕರಾಗಿರುವ ಪುನೀತ್ ಅವರ ಪತ್ನಿ. ಫೆಬ್ರವರಿ 22ರಂದು ಹೆರಿಗೆಗಾಗಿ ಶ್ರುತಿ ಅವರನ್ನ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಸೇರಿದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದು ಅವರು ಸುಸೂತ್ರವಾಗಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು. ಆದರೆ ಹೆರಿಗೆ ನಂತರ ಶ್ರುತಿ ಅವರ ಆರೋಗ್ಯ ಏಕಾಏಕಿ ಕ್ಷೀಣಿಸಿದೆ. ಶ್ರುತಿ ಅವರ ಸ್ಥಿತಿ ಹದಗೆಟ್ಟಾಗ ತಕ್ಷಣ ರಕ್ತದ ಅವಶ್ಯಕತೆ ಇದೆ ಅಂತ ವೈದ್ಯರು ತಿಳಿಸಿದ್ರು. ಕುಟುಂಬಸ್ಥರು ಕೂಡ ರಕ್ತದ ವ್ಯವಸ್ಥೆ ಮಾಡಿದ್ರು ಕೂಡ ವೈದ್ಯರು ಸಕಾಲದಲ್ಲಿ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬುದು ಪತಿ ಪುನೀತ್ ಅವರ ದೂರಾಗಿದೆ. ಪ್ರಸೂತಿ ತಜ್ಞೆ ಡಾಕ್ಟರ್ ಸುಮಾ ಅವರೇ ಹೆರಿಗೆ ಮಾಡಿಸಿದ್ರು. ಆದರೆ ನಂತರದ ಚಿಕಿತ್ಸೆಯಲ್ಲಿ ವಿಳಂಬ ಮಾಡಲಾಗಿದೆ. ಪರಿಸ್ಥಿತಿ ಕೈಮೀರಿದಾಗ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ರು. ಆದರೆ ಮಾರ್ಗದ ಮಧ್ಯೆ ಶ್ರುತಿ ಪ್ರಾಣ ಬಿಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಗಂಟೆ ಕರ್ಕೆ ಬಂದೆ. ಶನಿವಾರ ರಾತ್ರಿ ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೇಯ್ನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ದು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ. ಕೆಳಕ ಯಾರನ್ನು ಮಾತಾಡ್ಸಕ್ಕೈತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೇಯ್ನ್ ಬಂದಿದ್ದೇನೆ, ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:30 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಯಿಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ? ಯಾವ ಡಾಕ್ಟ್ರು ಬಂದಿದ್ಲು, ಅವಳಿಗೆ ಯಾವ ಟೆಕ್ನಿಷಿಯನ್ ಇದ್ರು, ಓದೋಡ್ಲಿದ್ವು, ಯಾರಿದ್ರಕ್ಕ? ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಬೇವರ್ಸಿ ಡಾಕ್ಟ್ರುಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲು ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮ್ಯಾಕೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಅದನ್ನ ಹೆಂಗ ಕಬ್ಸ ಹಾಕಿ ನಾನು ಈಗ ಬಾಡಿ ಎಲ್ಲಿದೆ ಸರ್? ಭಾನುವಾರ ಅಡ್ಮಿಟ್ ಮಾಡಿರೋದು. ಶನಿವಾರ 1 ಗಂಟೆಲಿ ಅಡ್ಮಿಟ್ ಮಾಡಿದ್ದೆ. ರಾತ್ರಿ 1 ಗಂಟೆಲಿ ಅಡ್ಮಿಟ್ ಮಾಡಿ ಪೇಯ್ನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ 2 ಗಂಟೆಗೆ ಡೆಲಿವರಿ ಮಾಡಿಸಿದ್ದಾರೆ. ಡಾಕ್ಟ್ರುಗಳು ಯಾರೂ ಮುಟ್ಟಿಲ್ಲ, ಯಾರೋ ಟೆಕ್ನಿಷಿಯನ್ಗಳು ಬಂದು ಮಾಡ್ತಿದ್ದಾರೆ. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು. ನೀವು ಒಳಗಡೆ ಹೋಗಿ ನೋಡಿದ್ರಾ? ಹೌದು ಮೇಡಮ್, ಒಳಗಡೆ ಇವರು ಲಾಸ್ಟ್ ಫೈನಲಲ್ಲಿ ನಿಮ್ಮ ಮನೆಯವ್ರು ಸೀರಿಯಸ್ ಇದ್ದಾರೆ, ಕರ್ಕೊಂಡೋಗಿ ಮೈಸೂರಿಗೆ ಅಂತ ತೋರಿಸಿದ್ರು ಕಣಕ್ಕ. ಪಾಪುನು ಸೀರಿಯಸ್ ಇದೆ, ಐಸಿಗೆ ಇಟ್ಟಿದ್ದೀವಿ ಅಂತ ತೋರಿಸಿದ್ರು. ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಆಚೆಗೆ ಹೋಗೋದಕ್ಕೆ ಸತ್ತೋದ್ರು. ನಾನು ಸುಟ್ಟಾಗಿ ಬಂದೆ. ನನ್ನ ಮಕ್ಕಳನ್ನ ಏನಾರು ಉಳಿಸ್ಲಿಲ್ಲ ಅಂದರೆ ಇವ್ರನ್ನ ಅಟ್ಟ ಹತ್ತಿಸ್ತೀನಿ. ಇವರು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕು. ಇವ್ರ ಮಗಳನ್ನ ಉಳಿಸ್ಕೊಡ್ಬೇಕು. ಕೆಟ್ಟ ಸರ್ಕಾರ ತಾಯಿಯ ಮಕ್ಕಳು ತಾಯಿ ಮಕ್ಕಳು ಕಟ್ಟ ಬಂದೆ. ತಾಯಿಯ ಮಕ್ಕಳು ಹಾಸ್ಪಿಟ್ಲು ತಾಯಿ ಬರ್ಬೇಕು. ಇವ್ರ ಮನೆ ಹಾಳು ಬಿತ್ತುವಾಗ ಇವ್ರಿಗೆ ಕರ್ಕೊಂಡು ಹೋಗ್ರಿ ಆಚೆಗೆ ತೊಡ್ಕೊಳಕೈತಲ್ಲ ಅಂತ ಯಾರಿಗೂ ಫೋನ್ ಮಾಡಿ ಒಳಗಡೆ ಬಿಟ್ಟಿಲ್ಲ. ಸುತ್ತ ಗೇಟ್ ಹಾಕಿದ್ದಾರೆ. ಒಂದೇ ಗೇಟ್. ಒಂದು ಬ್ಲಡ್ ರಿಪೋರ್ಟ್ ತಗೋಬೇಕು ಅಂದ್ರೆ ಒಂದೇ ಗೇಟ್. ಈ ಕಡೆಗೆ ಹೋಗಿ ಆ ಕಡೆಯಿಂದ ಬ್ಲಡ್ ಎತ್ಕೊ ಬರ್ಬೇಕು ಅಂದ್ರೆ ಒಂದೇ ಗೇಟ್. ಇಲ್ಲೂ ಓಡಿದ್ರೆ ಆ ಕಡೆ ಅಷ್ಟು ಬಂದು ಈ ಕಡೆ ಅಷ್ಟು ಬ್ಲಡ್ ಬ್ಯಾಂಕಿಗೆ ಹೋಗ್ಬೇಕು. ಆ ಕಡೆ ಗೇಟ್ ಹಾಕಿದ್ರೆ ಆ ಕಡೆ ಅಷ್ಟು ಹೊಡ್ ಬಂದು ಇಲ್ಲಿ ಬರ್ಬೇಕು. ಸ್ಟಾರ್ಟ್ ಮಾಡಿದವರು 2:30 ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಆದಮೇಲೂ ನನ್ನ ಹೆಂಡತಿ ಚೆನ್ನಾಗಿರಲಿ, ಹೆಂಗೆ ಸತ್ತೋದ್ಲು, ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಬಲಿಸ್ತಿಲ್ಲ ಅಂಥ ಫೆಸಿಲಿಟಿ ಇಲ್ವಾ ಇದ್ರೊಳಗಡೆ? ಯಾಕೆ ಸತ್ತೋದ್ಲು? ನನಗೆ ಕಾರಣ ಬೇಕು. ಪಾಪುನ ಐಸಿ ಒಳಗಡೆ ಹಾಕಿದ್ದಾರೆ. ಅವಳು ಸಿಜರಿನ್ ಮಾಡಬೇಕಿತ್ತು, ಅದು ನನಗೆ ಬೇಡ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಬೇಕಾಯ್ತು, ಮಾಡಿಲ್ಲ. ನನ್ನ ಹೆಂಡತಿ ಹೈಯರ್ ಸೆಂಟ್ರಿಗೆ ಸತ್ತೋದ್ಮೇಲೆ ರೆಫರ್ ಮಾಡಿದ್ರು. ಸಂಜೆ 8:15 ರೆಫರ್ ಮಾಡಿದ್ದಾರೆ. ಮೈಸೂರಿಗೆ ತಗೋಹೋಗೋವರೆಗೆ ಇಲ್ಲಿ ವೆಂಟಿಲೇಟರ್ ಹಾಕಿ ಅವಳ ಬಾಡಿ ರಿಯಾಕ್ಷನ್ ಆಗ ಮಾಡಿದ್ರು. ವಿಡಿಯೋ
ನಾನು ಡಾಕ್ಟರ್ ಹತ್ರ ಮಾತಾಡೋದು, ನಂದು ಏನಿಲ್ಲ, ನಂದು ಏನು ಅಬ್ಜೆಕ್ಷನ್ ಇಲ್ಲ. ಶ್ರುತಿಯ ಸಾವಿನಿಂದಾಗಿ ಆಘಾತಕ್ಕೊಳಗಾದ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ಜಮಾಯಿಸಿ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸದ್ಯ ನವಜಾತ ಹೆಣ್ಣು ಮಗು ಹಿಮ್ಸ್ನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಮಗುವಿನ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಗೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.